ಹೇ ಡಿಯರ್ ಫುಡೀಸ್, ಹೇಗಿದ್ದೀರಾ? ನಿಮಗೆಲ್ಲ ನನ್ನ ಚಾನಲ್ ಬೀಟಲ್ ಲೀಫ್ಗೆ ಸ್ವಾಗತ. ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಹೊರಗಡೆ ಬಿಸಿಲು ಸಹ ಜಾಸ್ತಿ ಆಗ್ತಾ ಇದೆ. ಈ ಟೈಮಲ್ಲಿ ನಮಗೆ ಯಾರಾದರೂ ಅಡುಗೆ ಬದಲು ತಣ್ಣಗಿರುವಂಥ ಮಿಲ್ಕ್ ಶೇಕ್ನ ಮಾಡಿಕೊಟ್ರೆ ಏನು ಸೂಪರ್ ಅನಿಸುತ್ತೆ ಅಲ್ವಾ? ಅದಕ್ಕೆ ನಾನಿವತ್ತು ನಿಮಗೆ 4 ಸೂಪರ್ ಡೆಲಿಷಿಯಸ್, ಸೂಪರ್ ಈಸಿ ಹಾಗೆ ಕಿಡ್ಸ್ ಫ್ರೆಂಡ್ಲಿ ಆಗಿರುವಂಥ ಮಿಲ್ಕ್ ಶೇಕ್ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಸಹ ಇದು ಇಷ್ಟ ಆಗೋದಂತೂ ಗ್ಯಾರಂಟಿ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ರೆಸಿಪೀಸ್ನ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ಇವಾಗ ನನ್ನ ಫೇವ್ರೆಟ್ ಆಗಿರುವಂಥ ಡೇಟ್ಸ್ ಚಾಕ್ಲೇಟ್ ಮಿಲ್ಕ್ ಶೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಡೇಟ್ಸ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಟಾಲ್ ಗ್ಲಾಸ್ ಯೂಸ್ ಮಾಡಿದ್ದೀನಿ. ಇದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅಕಸ್ಮಾತ್ ಟಾಲ್ ಗ್ಲಾಸ್ ಇಲ್ಲ ಅಂತ ಅಂದರೆ ಗ್ಲಾಸ್ ಜಾರ್ನ ಸಹ ನೀವು ಯೂಸ್ ಮಾಡ್ಕೊಳ್ಬೋದು. ಗ್ಲಾಸ್ನ ನಾನು ಫಸ್ಟ್ ಡೆಕೋರೇಟ್ ಮಾಡ್ಕೊಳ್ತಿದ್ದೀನಿ. ಇದ್ರ ಸುತ್ತ ಚಾಕ್ಲೇಟ್ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಸಾಸ್ ನಾನು ಯಾವುದು ಮಾರ್ಕೆಟಲ್ಲಿ ರೆಡಿಯಾಗಿ ಸಿಗುತ್ತೆ ಅದನ್ನೇ ಯೂಸ್ ಮಾಡಿದ್ದೀನಿ. ಇದ್ರ ಸುತ್ತ ಚಾಕ್ಲೇಟ್ ಸಾಸ್ನ ಡ್ರಿಸಲ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೊಳ್ತೀನಿ. ನಮ್ಗೆ ಯಾವ ಕಂಫರ್ಟಬಲ್ ಡಿಸೈನ್ ಬೇಕಾದರೂ ಮಾಡ್ಕೊಳ್ಬೋದು, ಪರವಾಗಿಲ್ಲ, ಚೆನ್ನಾಗೇ ಕಾಣಿಸುತ್ತೆ. ಈಗ ನಾನು ಗ್ಲಾಸ್ನ ಚಾಕ್ಲೇಟ್ ಸಾಸಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಹಾಗೆ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅಲ್ಲಿವರೆಗೂ ನಾವು ಮಿಲ್ಕ್ ಶೇಕ್ನ ರೆಡಿ ಮಾಡ್ಕೊಳ್ಳೋಣ. ಡೇಟ್ಸ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟ್ ಬ್ಲೆಂಡರ್ಗೆ 2 ಟೀ ಸ್ಪೂನ್ ಅಷ್ಟು ಕೊಕೋ ಪೌಡರ್ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆನೆ 1 ಟೀ ಸ್ಪೂನ್ ಅಷ್ಟು ಡ್ರಿಂಕಿಂಗ್ ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ಡ್ರಿಂಕಿಂಗ್ ಚಾಕ್ಲೇಟ್ ರೆಡಿಮೇಡ್ ತುಂಬ ವೆರೈಟೀಸ್ ಸಿಗುತ್ತೆ, ನಿಮಗೆ ಬ್ರ್ಯಾಂಡ್ ಸಿಗುತ್ತೆ ಮಾರ್ಕೆಟಲ್ಲಿ, ನೀವು ಯಾವುದನ್ನಾದರೂ ಯೂಸ್ ಮಾಡ್ಕೊಳ್ಬಹುದು. ಈಗ ನಾನು 8 ರಿಂದ 10 ಸೀಡ್ಸ್ ಸಪ್ರೇಟ್ ಮಾಡಿರುವಂತಹ ಡೇಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಡೇಟ್ಸ್ ಜೊತೆ 4 ರಿಂದ 5 ಓರಿಯೋ ಬಿಸ್ಕೆಟ್ಸ್ ಹಾಕ್ಕೊಳ್ತೀನಿ. ನಾನು ಚಾಕ್ಲೇಟ್ ಕ್ರೀಮ್ ಇರೋ ಓರಿಯೋ ಬಿಸ್ಕೆಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ವೆನಿಲಾ ಕ್ರೀಮ್ ಇರೋ ಓರಿಯೋ ಬಿಸ್ಕೆಟ್ಸ್ನ ಸಹ ಹಾಕ್ಕೊಳ್ಬಹುದು. ಟೇಸ್ಟಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ. ನಾನು ಇದಕ್ಕೆ ಇವಾಗ 2 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ನಿಮ್ಗೆ ಏನಾದರೂ ಇನ್ನೂ ಬೇಕು ಅಂತ ಅಂದರೆ ಎಕ್ಸ್ಟ್ರಾ 2 ಸ್ಪೂನ್ ಆ್ಯಡ್ ಮಾಡ್ಕೊಳ್ಬೋದು. ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿರೋಂಥ ಚಾಕ್ಲೇಟ್ ಸಿರಪ್ ಸ್ವಲ್ಪ ಉಳ್ಕೊಂಡಿದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಮಿಕ್ಸ್ಚರ್ಗೆ ನೀವು ಬೇಕಾದರೆ ಹೇಸಲ್ನಟ್ ಸ್ಪ್ರೆಡ್ ಅಥವಾ ನ್ಯೂಟೆಲ್ಲಾ ಸಹ ಆ್ಯಡ್ ಮಾಡ್ಕೊಳ್ಬೋದು. ಅದರಿಂದನೂ ಟೇಸ್ಟ್ ಸಖತ್ ಅಮೇಝಿಂಗ್ ಆಗಿ ಬರುತ್ತೆ. ನಾನಿವಾಗ ಇದಕ್ಕೆ 2 ಸ್ಕೂಪ್ ಅಷ್ಟು ಚಾಕ್ಲೇಟ್ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಐಸ್ ಕ್ರೀಮ್ ಇಲ್ಲ ಅಂತಂದರೆ ನೀವು ಬೇಕಾದರೆ ವೆನಿಲಾ ಐಸ್ ಕ್ರೀಮ್ ಸಹ ಯೂಸ್ ಮಾಡ್ಕೊಳ್ಬಹುದು. ಟೇಸ್ಟ್ ಅದನ್ನು ಸಹ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವೇನಾದರೂ ಕಾಫಿ ಲವರ್ಸ್ ಆಗಿದ್ದರೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ನು ಸಹ ಹಾಕ್ಕೊಳ್ಬೋದು. ಈಗ ನಾನು ಐಸ್ ಕ್ರೀಮ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಆ್ಯಡ್ ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ 1 ಕಪ್ ಅಷ್ಟು ಹಾಲು ತೊಗೊಂಡಿದ್ದೀನಿ. ಈ ಹಾಲನ್ನ ನಾನು ಆಲ್ರೆಡಿ ಕಾಯಿಸಿ ತಣ್ಣಗಾಗಲು ರೆಫ್ರಿಜರೇಟ್ ಮಾಡಿದ್ದೆ ಒಂದು ಸ್ವಲ್ಪ ಹೊತ್ತು. ನಾನು ಹಾಲನ್ನೆಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ, ಬರೀ ಅರ್ಧ ಕಪ್ನಷ್ಟು ಹಾಲು ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದ್ಸತಿ ಆಲ್ರೆಡಿ ನಾನು ಬ್ಲೆಂಡ್ ಮಾಡಿಕೊಂಡೆ. ಈಗ ನಾನು ಉಳ್ಕೊಂಡಿರೋಂಥ ಅರ್ಧ ಕಪ್ ಹಾಲನ್ನು ಸಹ ಆ್ಯಡ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಲೆಲ್ಲ ಒಮ್ಮೆಲೆ ಹಾಕೊಳ್ಳೋದ್ರಿಂದ ಒಂದೊಂದ್ಸತಿ ಬಿಸ್ಕೆಟ್ ಸರಿ ಕ್ರಶ್ ಆಗಿರಲ್ಲ ಮತ್ತು ಡೇಟ್ಸ್ ಹಾಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಇನ್ನೊಂದು ಮಿಕ್ಕಿರೋ ಅರ್ಧ ಹಾಲು ಹಾಕ್ಕೊಂಡು ಚಾಲು ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನಮ್ಮ ಸೂಪರ್ ಟೇಸ್ಟಿ ಡೇಟ್ಸ್ ಚಾಕ್ಲೇಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ನಾನು ಇವಾಗ ಇದನ್ನು ಚಿಲ್ ಮಾಡಿರೋಂತಹ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮೇಲೆ ಇದರಲ್ಲಿ ನಾನು ವಿಪಿಂಗ್ ಕ್ರೀಮ್ ಹಾಕಿ ಡೆಕೋರೇಟ್ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಅಕಸ್ಮಾತ್ ವಿಪಿಂಗ್ ಕ್ರೀಮ್ ಇಷ್ಟ ಇಲ್ಲ ಅಂತ ಅಂದರೆ ಐಸ್ ಕ್ರೀಮ್ನ ಸಹ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಳ್ಬೋದು. ನಾನು ಇದ್ರ ಮೇಲೆ ಚಾಕ್ಲೇಟ್ ಸಾಸ್ ಮತ್ತು ಕೊಕೋ ಪೌಡರ್ನ ಸ್ಪ್ರಿಂಕಲ್ ಮಾಡಿದ್ದೀನಿ. ಹಾಗೆ ಒಂದು ಬಿಸ್ಕೆಟ್ ಚಾಕ್ಲೇಟ್ ರೋಲ್ನ ಸಹ ಇಟ್ಟಿದ್ದೀನಿ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಈ ರೋಲ್ ನಿಮಗೆ ಮಾರ್ಕೆಟಲ್ಲೂ ಸಹ ಈಸಿಯಾಗಿ ಸಿಗುತ್ತೆ. ನಮ್ಮ ಸೂಪರ್ ಡೆಲಿಷಿಯಸ್ ಡೇಟ್ಸ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಈಗ ರೆಡಿ ಆಗಿದೆ. ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಿ, ಖಂಡಿತ ನಿಮಗೂ ಸಹ ಇಷ್ಟ ಆಗುತ್ತೆ. ನಮ್ಮ ನೆಕ್ಸ್ಟ್ ಮಿಲ್ಕ್ ಶೇಕ್ ರೆಸಿಪಿ ಬಂದು ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್. ನಾವು ಸಾಧಾರಣವಾಗಿ ಹೊರಗಡೆ ಹೋದಾಗ ಎಳ್ನೀರನ್ನ ಹಾಗೆ ಕುಡಿತೀವಿ, ಆದರೆ ಎಳ್ನೀರಿಂದ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನು ಫಸ್ಟ್ ಒಂದು ಬ್ಲೆಂಡರಿಗೆ 2 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2
ಸ್ಕೂಪ್ನಷ್ಟು ವೆನಿಲಾ ಐಸ್ ಕ್ರೀಮ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ಹಾಕೊಂಡ್ರೇ ಚೆನ್ನಾಗಿರುತ್ತೆ, ಬೇರೆ ಯಾವ ಫ್ಲೇವರ್ಸು ಅಷ್ಟು ಟೇಸ್ಟ್ ಕೊಡಲ್ಲ. ಸೊ ವೆನಿಲಾ ಐಸ್ ಕ್ರೀಮ್ ಆ್ಯಡ್ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಗೆ ಎಳ್ನೀರು ಗಂಜಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗಂಜಿ ಇರೋ ಕಾಯಿ ತೊಗೊಂಡ್ರೇ ಉತ್ತಮ, ಇಲ್ಲಾಂದರೆ ನಿಮ್ಮ ಕಾಯಿ ಹಾಗೆ ಸಿಗ್ತಾ ಇರುತ್ತೆ ಬಾಯಿಗೆ. ಈಗ ನಾನು ಇದಕ್ಕೆ 1 ಟೀ ಸ್ಪೂನ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಇನ್ನೂ ಜಾಸ್ತಿ ಚೆನ್ನಾಗಿ ಬರುತ್ತೆ. ವೆನಿಲಾ ಎಸೆನ್ಸ್ 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ ಇದಕ್ಕೆ 1 ಗ್ಲಾಸಷ್ಟು ಎಳ್ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಳ್ನೀರೇ ಸಾಕು, ಎಕ್ಸ್ಟ್ರಾ ಹಾಲೇನು ಆ್ಯಡ್ ಮಾಡೋ ನೆಸೆಸಿಟಿ ಇರಲ್ಲ. ಇವಾಗ ನಾನು ಇಷ್ಟನ್ನು ಸೇರಿಸ್ಕೊಂಡು ಬ್ಲೆಂಡರಲ್ಲಿ ಒಂದು 10 ಸೆಕೆಂಡ್ಸ್ವರೆಗೂ ಬ್ಲೆಂಡ್ ಮಾಡ್ಕೊಳ್ತೀನಿ. ಈಗ ನಮ್ಮ ಯಮ್ಮಿ ಟೇಸ್ಟಿ ಕೋಕೋನಟ್ಟಿ ಮಿಲ್ಕ್ ಶೇಕ್ ರೆಡಿ ಆಗಿದೆ. ನೋಡೋದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕಡಿಮೆ ಎಫರ್ಟಲ್ಲಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಟೇಸ್ಟಿ ಕೋಕೋನಟ್ ಮಿಲ್ಕ್ ಶೇಕ್ನ ನಾವು ಮಾಡಿದ್ವಿ ಅಂತ. ಸಮ್ಮರ್ ಟೈಮಲ್ಲಿ ಡಿಹೈಡ್ರೇಷನ್ ಏನಾದರೂ ಆದರೆ ಒಂದೇ ಥರ ಎಳ್ನೀರು ಕುಡಿದು ಬೋರ್ ಆಗಿದ್ದರೆ ಈ ಥರ ಒಂದ್ಸತಿ ಡಿಫ್ರೆಂಟಾಗಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೀರಿ, ನಿಮಗೆ ಇದು ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಇದು ಮಕ್ಕಳೂ ಸಹ ಇಷ್ಟಪಟ್ಟು ಕುಡಿತಾರೆ. ಹಾಗಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡ್ತೀರಾ ಅಲ್ವಾ ಇದನ್ನು. ನಮ್ಮ ನೆಕ್ಸ್ಟ್ ರೆಸಿಪಿ ಬಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನು ಒಂದು ಬ್ಲೆಂಡರಲ್ಲಿ ಒಂದು 8ರಿಂದ 10 ಬಾದಾಮಿ, ಒಂದು 8ರಿಂದ 10 ಗೋಡಂಬಿ, ಹಾಗೆ 1 ಟೀ ಸ್ಪೂನಷ್ಟು ದ್ರಾಕ್ಷಿ ಮತ್ತು 1 ಟೀ ಸ್ಪೂನಷ್ಟು ಪಿಸ್ತಾ, ಹಾಗೆ ಒಂದು 2 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಡಯಟ್ ರೆಸಿಪಿ ಥರ ಇದನ್ನು ಮಾಡ್ಕೊಳ್ತಿದ್ರೆ ಸಕ್ಕರೆನ ಸ್ಕಿಪ್ ಮಾಡ್ಕೊಳ್ಬಹುದು. ಇದಕ್ಕೆ ನಾನಿವಾಗ ಒಂದು 8ರಿಂದ 10 ಸೀಡ್ಸ್ನ ಸಪ್ರೇಟ್ ಮಾಡ್ಕೊಂಡಿರುವಂಥ ಡೇಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಕೋಕೋ ಪೌಡರ್ ಮತ್ತು 2 ಸ್ಕೂಪಷ್ಟು ಚಾಕ್ಲೇಟ್ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಕೋಕೋ ಪೌಡರ್ ಯೂಸ್ ಮಾಡಿರೋದ್ರಿಂದ ಚಾಕ್ಲೇಟ್ ಐಸ್ ಕ್ರೀಮ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಾದರೆ ನಾವು ವೆನಿಲಾ ಐಸ್ ಕ್ರೀಮ್ ಸಹ ಹಾಕ್ಕೊಳ್ಬಹುದು. ಇದಕ್ಕೆ ಈಗ 2 ಸ್ಪೂನ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರು ಸ್ವೀಟ್ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಕಂಡೆನ್ಸ್ಡ್ ಮಿಲ್ಕ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಕಂಡೆನ್ಸ್ಡ್ ಮಿಲ್ಕ್ ಹಾಕೋದ್ರಿಂದ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಕ್ಳಿಗೇನಾದ್ರು ಮಾಡಿಕೊಡ್ತಿದ್ರೆ ಇದನ್ನು ಆ್ಯಡ್ ಮಾಡಿ, ಖಂಡಿತವಾಗ್ಲೂ ಅವ್ರು ಇಷ್ಟವಾಗುತ್ತೆ. ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಮಾಡಿದ್ಮೇಲೆ ನಾನು 1 ಗ್ಲಾಸಷ್ಟು ಚಿಲ್ಡ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಐಸ್ ಕ್ಯೂಬ್ಸ್ನ ಸಹ ಹಾಕ್ಕೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಸೇರಿಸ್ಕೊಂಡು ನಾನು ಬ್ಲೆಂಡರಲ್ಲಿ ಒಂದು 15 to 20 ಸೆಕೆಂಡ್ಸ್ ಅಷ್ಟು ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ. ಈಗ ನಮ್ಮ ಹೆಲ್ದಿ ನ್ಯೂಟ್ರಿಷಿಯಸ್ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇದನ್ನು ಮಕ್ಕಳುಗಳಿಗೆ ಒಂದೊಂದ್ಸತಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಇದನ್ನು ನೀವು ಮಾಡಿಕೊಡ್ಬಹುದು. ಇದು ಅವ್ರಿಗೆ ತುಂಬ ಇಷ್ಟನೂ ಆಗುತ್ತೆ ಮತ್ತು ತುಂಬ ಹೊಟ್ಟೆ ತುಂಬಿದಂಗೂ ಇರುತ್ತೆ. ಇದಕ್ಕೆ ನಾನು ಒಂದು 2-3 ಪಿಸ್ತಾನ ಹಾಕಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ನೀವು ರೆಗ್ಯುಲರಾಗಿ ತಿಂದು ಬೋರ್ ಅನಿಸಿದ್ರೆ ಅಥವಾ ಮಕ್ಳುಗಳಿಗೆ ಹಾಗೇ ಕೊಟ್ಟರೆ ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಒಂದ್ಸತಿ ಈ ಥರ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ, ಖಂಡಿತವಾಗ್ಲೂ ಅವ್ರಿಗೆ ಇಷ್ಟಪಡ್ತಾರೆ. ನಮ್ಮ ನೆಕ್ಸ್ಟ್ ರೆಸಿಪಿ ಬಂದು ಬನಾನಾ ಚೀಕು ಸಿನಮನ್ ಶೇಕ್. ಸೊ ಬನಾನಾ ಚೀಕು ಸಿನಮನ್ ಶೇಕ್ ಮಾಡೋದಕ್ಕೆ ನಾನು ಒಂದು ಬ್ಲೆಂಡರ್ಗೆ 1 ಪಚ್ಚಬಾಳೆ ಹಣ್ಣನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮತ್ತು 1 ಮೀಡಿಯಮ್ ಸೈಜ್ ಚೀಕುನು ಸಹ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬನಾನಾ ಮತ್ತು ಚೀಕು ಎರಡೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಫ್ರೂಟ್ಸ್. ಸೊ ಈ ಮಿಲ್ಕ್ ಶೇಕ್ ನಿಮಗೆ ಖಂಡಿತ ಡೆಲಿಷಿಯಸ್, ಟೇಸ್ಟಿ ಅಷ್ಟೇ ಅಲ್ಲ, ಸೂಪರ್ ಹೆಲ್ದಿನೂ. ಸೊ ಇವಾಗ ನಾನು ಇದಕ್ಕೆ 2 ಸ್ಪೂನ್ನಷ್ಟು ಸಕ್ಕರೆ ಹಾಗೆ 1 ಸ್ಪೂನ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸಪೋಟ ಮತ್ತು ಬನಾನಾದಲ್ಲಿ ಆಲ್ರೆಡಿ ಸಕ್ಕರೆ ಅಂಶ ಇರೋದ್ರಿಂದ ನೀವು ಸಕ್ಕರೆ ಮತ್ತು ಕಂಡೆನ್ಸ್ಡ್ ಮಿಲ್ಕ್ನ ಸ್ಕಿಪ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಕಿಡ್ಸ್ ಫ್ರೆಂಡ್ಲಿ ಆಗಿ ಮಾಡ್ತಾ ಇರೋ ರೆಸಿಪಿ ಆಗಿರೋದ್ರಿಂದ ಇದಕ್ಕೆ ಸಕ್ಕರೆ ಹಾಗೆ ಕಂಡೆನ್ಸ್ಡ್ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದಕ್ಕೆ ನಾನಿವಾಗ 1 ಇಂಚಿನಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು 1/4 ಚಮಚದಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಸಹ ಒಳ್ಳೆ ಫ್ಲೇವರ್ ಕೊಡುತ್ತೆ.
ನಾನು ಇದಕ್ಕೆ ಇವಾಗ 1 ಸ್ಕೂಪಷ್ಟು ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ನೀವು ವೆನಿಲಾ ಐಸ್ ಕ್ರೀಮ್ ಬದಲು ಚಾಕ್ಲೇಟ್ ಐಸ್ ಕ್ರೀಮ್ ಅಥವಾ ಸ್ಟ್ರಾಬೆರಿ ಐಸ್ ಕ್ರೀಮ್ ಸಹ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಒಂದು 8ರಿಂದ 10 ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಕಪ್ನಷ್ಟು ಚಿಲ್ಡ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಷ್ಟನ್ನು ಸೇರಿಸ್ಕೊಂಡು ನಾನು ಒಂದು 15 to 20 ಸೆಕೆಂಡ್ಸ್ ಅಷ್ಟೊತ್ತು ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಈಗ ಬ್ಲೆಂಡ್ ಮಾಡ್ಕೊಂಡಿದ್ದಾಗಿದೆ. ಆ್ಯಂಡ್ ನಮ್ಮ ಚೀಕು ಬನಾನಾ ಸಿನಮನ್ ಶೇಕ್ ಕೂಡ ರೆಡಿ ಆಗಿದೆ. ತುಂಬ ರಿಚ್, ಕ್ರೀಮಿ, ಡೆಲಿಷಿಯಸ್ ಮತ್ತು ಹೈಲಿ ನ್ಯೂಟ್ರಿಷಿಯಸ್ ಮಿಲ್ಕ್ ಶೇಕ್. ಇದನ್ನು ನೀವು ಸಹ ಬೆಳಗಿನ ಟೈಮ್ ಬ್ರೇಕ್ಫಾಸ್ಟ್ ಬದಲು ತೊಗೊಳ್ಬಹುದು ಅಥವಾ ನಿಮ್ಮ ಮಕ್ಳಿಗೂ ಸಹ ಮಾಡಿಕೊಡ್ಬಹುದು. ಸೊ ಇದನ್ನು ನೀವು ಸಹ ಟ್ರೈ ಮಾಡ್ತೀರಾ ಅಲ್ವಾ? ಸೊ ನೋಡಿದ್ರಲ್ಲ ಫುಡೀಸ್, ಹೇಗೆ ನಾವು ಅವೈಲಬಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕಡಿಮೆ ಎಫರ್ಟಲ್ಲಿ ಯಾವುದೇ ಕಲರ್ಸ್ ಅಥವಾ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಿಕೊಳ್ಳದೆ 4 ಹೆಲ್ದಿ, ಕ್ರೀಮಿ ಮತ್ತು ನ್ಯೂಟ್ರಿಷಿಯಸ್ ಮಿಲ್ಕ್ ಶೇಕ್ ರೆಸಿಪೀಸ್ನ ಮಾಡಿದ್ವಿ ಅಂತ. ನೀವು ಸಹ ಈ ಸಮ್ಮರಲ್ಲಿ ಇದನ್ನು ಪ್ರಿಪೇರ್ ಮಾಡಿಕೊಂಡು ಚಿಲ್ ಮಾಡಿಕೊಂಡು ಕುಡೀರಿ. ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗುತ್ತೆ. ಸ್ಪೆಷಲಿ ನಿಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗಿದ್ರೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.